ಮೀನರಾಶಿಯವರೇ, ಈ ವಾರ ಆತ್ಮಾವಲೋಕನ ಮತ್ತು ಸ್ಥಿರ ಬೆಳವಣಿಗೆಯ ಅದ್ಭುತ ಸಮಯವಾಗಿದೆ. ನಿಮ್ಮ ರಾಶಿಯಲ್ಲಿ ಶನಿ ಸಂಚಾರವಿರುವುದರಿಂದ ಸ್ವಲ್ಪ ಜವಾಬ್ದಾರಿ ಅಥವಾ ಒತ್ತಡದ ಅನುಭವವಾಗಬಹುದು. ಆದರೆ ಇದು ನಿಮ್ಮ ಶಿಸ್ತು ಮತ್ತು ತಾಳ್ಮೆಯನ್ನು ಹೆಚ್ಚಿಸುವ ಕಾಲ. ಯಾವುದೇ ದೊಡ್ಡ ನಿರ್ಧಾರಗಳನ್ನು ಆತುರದಿಂದ ತೆಗೆದುಕೊಳ್ಳದೆ ನಿಧಾನವಾಗಿ ಯೋಚಿಸಿ ಮುಂದುವರಿಯಿರಿ. ವೃತ್ತಿ ಮತ್ತು ಹಣಕಾಸಿನ ವಿಷಯದಲ್ಲಿ ಕುಂಭರಾಶಿಯಲ್ಲಿ ಗ್ರಹಗಳ ಸಮೂಹವಿರುವುದರಿಂದ ಖರ್ಚುಗಳ ಮೇಲೆ ನಿಗಾ ಇರಲಿ. ರಾಹುವಿನ ಪ್ರಭಾವದಿಂದಾಗಿ ಹಠಾತ್ ಹೂಡಿಕೆ ಅಥವಾ ಅನಗತ್ಯ ಖರ್ಚು ಮಾಡುವ ಮನಸ್ಸಾಗಬಹುದು. ಆದರೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ಕೆಲಸದ ಸ್ಥಳದಲ್ಲಿ ಈಗ ಹೊಸ ಯೋಜನೆಗಳನ್ನು ಆರಂಭಿಸುವ ಬದಲು ಹಳೆಯ ಬಾಕಿ ಕೆಲಸಗಳನ್ನು ಮುಗಿಸಲು ಮತ್ತು ಮುಂದಿನ ಕಾರ್ಯತಂತ್ರಗಳನ್ನು ರೂಪಿಸಲು ಇದು ಸೂಕ್ತ ಸಮಯ. ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ನೋಡುವುದಾದರೆ, ಮಿಥುನದಲ್ಲಿ ಗುರುವಿನ ವಕ್ರಗತಿಯು ನಿಮ್ಮನ್ನು ಮನೆಯ ಕಡೆಗೆ ಹೆಚ್ಚು ಗಮನ ಹರಿಸುವಂತೆ ಮಾಡುತ್ತದೆ. ಹಳೆಯ ಸ್ನೇಹಿತರು ಅಥವಾ ಸಂಬಂಧಿಕರನ್ನು ಭೇಟಿಯಾಗಲು ಇದು ಒಳ್ಳೆಯ ಸಮಯ. ಪ್ರೇಮ ಜೀವನದಲ್ಲಿ ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ, ಆದರೆ ಸಣ್ಣ ವಿಷಯಗಳನ್ನು ಅತಿಯಾಗಿ ವಿಶ್ಲೇಷಿಸಿ ಗೊಂದಲಕ್ಕೀಡಾಗಬೇಡಿ. ಸಂವಹನದಲ್ಲಿ ಸ್ಪಷ್ಟತೆ ಮತ್ತು ಪ್ರಾಮಾಣಿಕತೆ ಇರಲಿ. ಆರೋಗ್ಯದ ದೃಷ್ಟಿಯಿಂದ ಶನಿಯ ಪ್ರಭಾವವಿರುವುದರಿಂದ ದೈಹಿಕ ವಿಶ್ರಾಂತಿ ಮತ್ತು ಮಾನಸಿಕ ಶಾಂತಿಗೆ ಹೆಚ್ಚಿನ ಆದ್ಯತೆ ನೀಡಿ. ಶಕ್ತಿಯ ಮಟ್ಟದಲ್ಲಿ ಏರುಪೇರಾಗಬಹುದು, ಆದ್ದರಿಂದ ಅತಿಯಾದ ಕೆಲಸದಿಂದ ದಣಿಯಬೇಡಿ. ಧ್ಯಾನ, ನಡಿಗೆ ಅಥವಾ ಸಾಕಷ್ಟು ನಿದ್ರೆ ಮಾಡುವುದು ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಒಟ್ಟಾರೆಯಾಗಿ ಮೀನರಾಶಿಯವರೇ, ಈ ವಾರ ತಾಳ್ಮೆಯಿಂದ ಹೆಜ್ಜೆಯಿಡಿ. ನಿಮ್ಮ ಹೊಂದಾಣಿಕೆಯ ಗುಣವೇ ನಿಮ್ಮ ದೊಡ್ಡ ಶಕ್ತಿ. ನಿಮ್ಮ ಮೇಲೆ ನಂಬಿಕೆ ಇರಲಿ. ಪ್ರತಿಯೊಂದು ಸಣ್ಣ ಹೆಜ್ಜೆಯೂ ನಿಮ್ಮನ್ನು ಉಜ್ವಲ ಮತ್ತು ಸ್ಥಿರವಾದ ಭವಿಷ್ಯದತ್ತ ಕೊಂಡೊಯ್ಯುತ್ತದೆ. ಈ ವಾರ ನಿಮಗೆ ಸುಖದಾಯಕವಾಗಿರಲಿ.